ವೆಲ್ಕಮ್ ಬ್ಯಾಕ್ ಟು ಐಟೆ ಹುಡುಗರ ಅಡ್ಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಐಟೆ ಮುಗಿದ ನಂತರ ಮುಂದೆ ಏನು ಅಂದ್ರ ಐಟೆ ಮುಗ್ದಾದ್ಮ್ಯಾಗ ನಾವು ಮುಂದೆ ಏನ್ ಮಾಡ್ಬೇಕು. ಸೊ ನಾರ್ಮಲಿ ಎಲ್ಲಾ ಐಟೆ ಹುಡುಗರಿಗೆ ಐಟೆ ಮುಗ್ದ ತಕ್ಷಣ ಇರೋದು 3 ದಾರಿ. ಮೊದಲನೇದು ಜಾಬ್ ಅಂದ್ರ ಕೆಲಸ ಮಾಡೋದು, ಇನ್ನೊಂದು ಹೈಯರ್ ಎಜುಕೇಶನ್ ಅಂದ್ರ ನೀವು ಹೆಚ್ಚಿನ ಕೋರ್ಸ್ ಗಳನ್ನ ಮಾಡ್ಬೋದು, ಮೂರನೇದು ಬಂದ್ಬಿಟ್ಟು ಲರ್ನ್ ಅಂಡ್ ಅರ್ನ್ ಅಂತ ಹೇಳಿ. ಮೊದಲನೇದಾಗಿ ಉದ್ಯೋಗದ ಬಗ್ಗೆ ತಿಳ್ಕೊಳ್ಳೋಣ, ಅಂದ್ರ ಜಾಬ್ ಬಗ್ಗೆ ತಿಳ್ಕೊಳ್ಳಮ್ಮಿ. ಸೊ ನೀವು ಜಾಬ್ ಮಾಡ್ಬೇಕಪ್ಪ ಅಂತಂದ್ರ 1 ವರ್ಷ ಅಪ್ರೆಂಟಿಸ್ ಕಂಪಲ್ಸರಿ ಮಾಡಿರ್ಲೇಬೇಕು ಅಂತ ಹೇಳಿ ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಅದ. ಸೊ ಜಾಬ್ ಒಳಗ 3 ಟೈಪ್ಸ್ ಆಫ್ ಜಾಬ್ ಗಳು ಬರ್ತಾವ. ಸೊ ಮೊದಲನೇದು ಬಂದ್ಬಿಟ್ಟು ಗೌರ್ಮೆಂಟ್ ಜಾಬ್, ಇನ್ನೊಂದು ಪ್ರೈವೇಟ್ ಜಾಬ್, ಇನ್ನೊಂದು ಸೆಲ್ಫ್ ಜಾಬ್. ಗೌರ್ಮೆಂಟ್ ಜಾಬ್ ದಲ್ಲಿ ನೋಡೋದಾದ್ರೆ ನೀವು ರೈಲ್ವೆ ಒಳಗ ಅರ್ಜಿ ಸಲ್ಲಿಸಬಹುದು, ಇನ್ನು ಅಗ್ನಿಶಾಮಕದಾಗ ಅರ್ಜಿ ಸಲ್ಲಿಸಬಹುದು, ಇನ್ನು ಜಸ್ಕಮ್ದ ಅರ್ಜಿ ಸಲ್ಲಿಸಬಹುದು. ಅದ್ರ ಬಗ್ಗೆ ನಾನು ನಿಮಗೆ ಸಪರೇಟ್ ಆಗಿ ವಿಡಿಯೋ ಮಾಡಿರ್ತೀನಿ. ಇನ್ನು ಎರಡನೇದು ಬಂದ್ಬಿಟ್ಟು ಪ್ರೈವೇಟ್ ಜಾಬ್. ಇದ್ರೊಳಗ ನೀವು 1 ವರ್ಷ ಅಪ್ರೆಂಟಿಸ್ ಕಂಪ್ಲೀಟ್ ಮಾಡಿ ಯಾವ್ದಾದ್ರು ಒಂದು ಒಳ್ಳೆ ಕಂಪ್ನಿನ ನೋಡ್ಕೊಂಡು ಜಾಬ್ ಮಾಡ್ಬೋದು. ಮತ್ತು ನೀವು 1 ವರ್ಷಕ್ಕೊಮ್ಮೆ ಕಂಪ್ನಿನ ಚೇಂಜ್ ಮಾಡ್ತಾ ಇದ್ರೆ ನಿಮ್ಮ ಕರಿಯರ್ ಮೇಲೆ ತುಂಬಾ ಹೊಡೆತ ಬೀಳ್ತದ. ಅದಕ್ಕಾಗಿ ನೀವು 2-3 ವರ್ಷ ಒಂದೇ ಕಂಪ್ನಿಯಲ್ಲಿ ಜಾಬ್ ಮಾಡಿ ಮತ್ತು ಸರಿಯಾಗಿ ಸ್ಯಾಲರಿನ ಅರ್ನ್ ಮಾಡ್ಬೋದು. ಇನ್ನು ಮೂರನೇದು ಬಂದ್ಬಿಟ್ಟು ಸೆಲ್ಫ್ ಜಾಬ್. ಇದರಲ್ಲಿ ನೀವು ಐಟಿಐ ನಲ್ಲಿ ಕಲ್ತಿರುವಂತ ಟ್ರೇಡ್ ನ ಅನುಗುಣವಾಗಿ ನಿಮ್ಮ ಸೆಲ್ಫ್ ಜಾಬ್ ಅನ್ನ ಮಾಡ್ಕೊಳ್ಬಹುದು. ಇವಾಗ ನಾವು ನೋಡೋಣ ಹೈಯರ್ ಎಜುಕೇಶನ್ ಬಗ್ಗೆ. ಹೈಯರ್ ಎಜುಕೇಶನ್ ಅಲ್ಲಿ ನಿಮ್ಮ ಐಟಿಐ ಮುಗ್ದಾದ ಮೇಲೆ ನೀವು ಡಿಪ್ಲೊಮಾನ ಮಾಡಬಹುದು. ಈ ಡಿಪ್ಲೊಮಾ ನಿಮಗೆ ಐಟಿಐ ಮುಗ್ದವರಿಗೆ 2 ವರ್ಷದ ಕೋರ್ಸ್ ಆಗಿರ್ತದ, ಇನ್ನು 10th ಮುಗ್ದವರಿಗೆ 3 ವರ್ಷದ ಕೋರ್ಸ್ ಆಗಿರ್ತದ. ಸೊ ಇವಾಗ ನಮ್ಮ ಎದುರುಗಡೆ ಇರುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರ, ಡಿಪ್ಲೊಮಾದಲ್ಲಿ ನಾವು ಯಾವ ಕೋರ್ಸ್ ಅನ್ನ ಚೂಸ್ ಮಾಡ್ಬೇಕು. ಸೊ ಐಟಿಐ ಮುಗ್ದಿದವರು ಐಟಿಐ ನಲ್ಲಿ ನೀವು ಐಟಿಐ ನಲ್ಲಿ ನಿಮ್ಮ ಟ್ರೇಡ್ ನ ಅನುಗುಣವಾಗಿ ಡಿಪ್ಲೊಮಾದಲ್ಲಿ ಕೋರ್ಸ್ ಅನ್ನ ಚೂಸ್ ಮಾಡ್ಬೇಕಾಗಿರ್ತದ. ಇನ್ನೊಂದು ಹೇಳೋದಾದ್ರೆ ಐಟಿಐ ಮಾಡಿದವರಿಗೆ ಡಿಪ್ಲೊಮಾ ತುಂಬಾ ಸರಳವಾಗಿ ಅನಿಸ್ತದ. ಇನ್ನು ಕೊನೆಯದಾಗಿ ಲರ್ನ್ ಅಂಡ್ ಅರ್ನ್ ಅಂತ ಹೇಳಿ, ಇದರ ಅರ್ಥ ಇಷ್ಟೇ ಸ್ನೇಹಿತರೆ, ಕಲಿತಾ ಹಣವನ್ನ ಗಳಿಸುವುದು. ಸೊ ನೋಡಿದ್ರಲ್ಲ, ಐಟಿಐ ಮುಗಿದಾದ್ಮೇಲೆ ನಿಮ್ಮ ಎದುರುಗಡೆ ಎಷ್ಟು ದಾರಿಗಳಿವೆ ಅಂತ. ಸೊ ಈ ಅಷ್ಟು ದಾರಿಗಳಲ್ಲಿ ನೀವು ಯಾವ ದಾರಿಯನ್ನ ಚೂಸ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ನನ್ನ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ.